ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ, ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಜೂನ್ ತಿಂಗಳ ಕನ್ಯಾ ರಾಶಿಯವರ ಮಾಸ ಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಒಂದು ಶಿಕ್ಷಣ ಹೇಗಿರುತ್ತೆ ಅಂತ ಹೇಳಿದ್ರೆ, ತುಂಬ ಮನಸ್ಸು ಚಂಚಲವಾಗ್ತಕ್ಕಂಥ ಸಂಭವ ಇರುತ್ತೆ. ನೀವು ಆದಷ್ಟು ಶಿಕ್ಷಣದ ಮೇಲೆ ಗಮನವನ್ನು ಮತ್ತು ಒಲವನ್ನು ಜಾಸ್ತಿ ಮಾಡ್ಕೋಬೇಕಾಗ್ತಕ್ಕಂಥದ್ದು. ಹಾಗೆ ಗ್ರೂಪ್ ಸ್ಟಡಿಗಿಂತ ಏಕಾಂಗಿಯಾಗಿ ಒಂದು ಓದಿನ ಕಡೆ ಗಮನ ಕೊಟ್ಟರೆ ಒಂದು ಇಂಪ್ರೂವ್ಮೆಂಟನ್ನು ನೀವು ಎಜುಕೇಷನ್ ವೈಸ್ ಕಾಣ್ಬೋದು. ಹಾಗೆ ಈ ತಾಂತ್ರಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಶ್ರಮವನ್ನು ಹಾಕೋದ್ರಿಂದ ನೀವು ಶುಭದಾಯಕವನ್ನು ಕಾಣಬಹುದು. ನಂತರವಾಗಿ ವೀಕ್ಷಕರೇ, ಕನ್ಯಾ ರಾಶಿಯವರ ಜೂನ್ ತಿಂಗಳಲ್ಲಿ ಒಂದು ಉದ್ಯೋಗ ಆಗಿರ್ಬೋದು, ವೃತ್ತಿ ವಿಚಾರ ನೋಡೋದಾದರೆ, ನೀವು ಕೆಲಸ ಮಾಡುವಂತಕ್ಕಂಥ ಜಾಗದಲ್ಲಿ ಗುಂಪುಗಾರಿಕೆ ಏನಾದರೂ ಕಂಡ್ರೆ ಅಲ್ಲಿ ನೀವು ಮಿಂಗಲಾಗಲಿಕ್ಕೆ ಹೋಗಬೇಡಿ. ನಂತರವಾಗಿ ಏಕಾಂಗಿಯಾಗಿದ್ದು ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನು ಕೊಟ್ಟು ಕೆಲಸವನ್ನು ಮಾಡೋದ್ರಿಂದ ಉತ್ತಮ ಏಳಿಗೆಯನ್ನು ಕಾಣ್ತೀರಿ. ಕೊನೆಯದಾಗಿ, ಜೂನ್ ತಿಂಗಳಲ್ಲಿ ನೀವೇನಾದರೂ ಕೆಲಸ ಬಿಡಬೇಕು ಅನ್ನುವಂತಕ್ಕಂಥ ಆಲೋಚನೆಗಳು ಮಾಡ್ತಾ ಇದ್ದರೆ ದಯವಿಟ್ಟು ಆಲೋಚನೆಗಳನ್ನು ತಲೆಯನ್ನು ತೆಗೆದುಹಾಕಿ ಈ ಒಂದು ತಿಂಗಳು ಆ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರೋದು ನಿಮಗೆ ಬಹಳ ಒಳ್ಳೆಯದು. ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಿಮಗಿಂತ ಹಿರಿಯರ ಒಂದು ಸಲಹೆಗಳನ್ನು ಪಡ್ಕೊಳ್ಳೋದು ಬಹಳ ಉತ್ತಮ, ಬಹಳ ಒಳ್ಳೆಯದು. ಮತ್ತು ಸಾಲ ಕೊಡಬೇಕಾದ್ರೂ ಸಾಲ ತಗೊಳ್ಬೇಕಾದ್ರೂ ಬಹಳ ಎಚ್ಚರಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾರಾದರೂ ಕನ್ಯಾ ರಾಶಿಯವರು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವರಿಗೆ ಜೂನ್ 20 ನಂತರ ಒಂದು ಶುಭ ಸೂಚನೆಯನ್ನು ನೀವು ಕಾಣ್ಬೋದು. ಮತ್ತು ಕನ್ಯಾ ರಾಶಿಯವರ ಒಂದು ವ್ಯವಹಾರಿಕ ವಿಚಾರವನ್ನು ಹೇಳೋದಾದರೆ, ಯಾರು ಕನ್ಯಾ ರಾಶಿಯವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಅವರಿಗೆ ಜೂನ್ 20 ನಂತರ ಶುಭವಾರ್ತೆಗಳನ್ನು ಕೇಳುವಂಥದ್ದಾಗಿರುತ್ತೆ. ನಂತರವಾಗಿ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಯಾರಿಗಾದರೂ ಸಾಲ ಕೊಡಬೇಕು, ಸಾಲ ತೊಗೋಬೇಕು ಅಂತಂದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಯಾರಾದರೂ ಇದ್ದರೆ ಅವರು ಈ ಒಂದು ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೂಡಿಕೆಯನ್ನು ಮಾಡುವಂತಕ್ಕಂಥ ಒಂದು ಆಲೋಚನೆಗಳು ಮಾಡ್ತಾ ಇದ್ದರೆ ದಯವಿಟ್ಟು ಗುರು ಹಿರಿಯರ ಒಂದು ಸಲಹೆಗಳ ಮುಖಾಂತರವಾಗಿ ಹೋಗೋದು ಬಹಳ ಒಳ್ಳೆಯ ನಿರ್ಧಾರವಾಗಿರುತ್ತೆ. ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಪ್ರೀತಿ ಪ್ರೇಮ ವಿಚಾರವಾಗಿ ಹೇಳೋದಾದರೆ, ಪ್ರೇಮಿಗಳ ನಡುವೆ ಪರಸ್ಪರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದಾಗಿರ್ಬೋದು. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಹಿ ಘಟನೆಗಳಿದ್ದರೆ ಅದನ್ನು ಮರೆಯುವಂಥ ಒಂದು ಕಾಲಘಟ್ಟ ಇದಾಗಿರುತ್ತೆ. ಮತ್ತು ಮದುವೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಕನ್ಯಾ ರಾಶಿಯವರು ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಈ ಒಂದು ತಿಂಗಳು ಸೂಕ್ತ ಸಂಬಂಧಗಳು ಬರುವಂತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ನಂತರವಾಗಿ ಕನ್ಯಾ ರಾಶಿಯವರ ಒಂದು ಕುಟುಂಬ ಜೀವನವನ್ನು ತೆಗೆದುಕೊಂಡಾಗ ತಾಯಿಯ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ವಹಿಸಬೇಕಾಗ್ತಕ್ಕಂಥದ್ದು. ಕುಟುಂಬದವರೊಟ್ಟಿಗೆ ದೂರ ಪ್ರಯಾಣ ಮಾಡುವಂಥ ಸಂಭವ ಇರುತ್ತೆ. ಪ್ರಯಾಣ ಸಂದರ್ಭದಲ್ಲಿ ಜಾಗೃತೆಯನ್ನು ವಹಿಸುವಂಥದ್ದು ಬಹಳ ಉತ್ತಮ. ಹಾಗೂ ಕೊನೆಯದಾಗಿ ನಿಮಗೆ ಮನೆಯ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಆರೋಗ್ಯ ವಿಚಾರವಾಗಿ ನೋಡೋದಾದರೆ, ಅಷ್ಟಮದಲ್ಲಿ ಕುಜ ಇರೋದರಿಂದ ಸ್ವಲ್ಪ ರಕ್ತ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು ಜಾಸ್ತಿ ಆಗ್ತಕ್ಕಂಥದ್ದು. ನಂತರವಾಗಿ ತಲೆಗೆ ಸಂಬಂಧಿತ ಬಾಧೆಗಳು ಉದ್ಭವ ಆಗ್ತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರು ಬಹಳ ಎಚ್ಚರವಾಗಿರಬೇಕು ಆರೋಗ್ಯ ವಿಚಾರದಲ್ಲಿ. ಕನ್ಯಾ ರಾಶಿಯವರಿಗೆ ಪರಿಹಾರ ಏನಂತ ಹೇಳಿದ್ರೆ, ನೀವು ಮಸ್ಟ್ ಆ್ಯಂಡ್ ಶುಡ್ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದಾಗಿರ್ಬೋದು. ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗರಕೆಯನ್ನು ಕೊಡ್ತಕ್ಕಂಥದ್ದು ಬಹಳ ಒಂದು ಉತ್ತಮ ಬೆಳವಣಿಗೆ ಆಗ್ತಕ್ಕಂಥದ್ದು. ನಂತರವಾಗಿ ವೃದ್ಧರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಮತ್ತು ಬಡವರಿಗಾಗಿರ್ಬೋದು ನಿಮ್ಮ ಕೈಲಾದಷ್ಟು ದಾನವನ್ನು ನೀವು ಮಾಡೋದರಿಂದ ನಿಮ್ಮ ಜೂನ್ ತಿಂಗಳಲ್ಲಿರ್ತಕ್ಕಂಥ ನಕಾರಾತ್ಮಕತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯವರ ಜೂನ್ ತಿಂಗಳ ಮಾಸಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಿಮ್ಮ ಜೀವನದ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ದಾಂಪತ್ಯ ವ್ಯವಸ್ಥೆ ಆಗಿರ್ಬೋದು, ವ್ಯವಹಾರಿಕ ಜೀವನಗಳ ಬಗ್ಗೆ ಕುರಿತಾದಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಇನ್ನೂ ಹಲವಾರು ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ ವೀಕ್ಷಕರೇ. ನಿಮ್ಮ ಜನ್ಮ ಜಾತಕವನ್ನು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಕಾರಣಗಳೇನು ಮತ್ತು ಆ ಕಾರಣಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಳಿಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ.